ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಡಾಬಾ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ನ ಬಳಸಿ ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನ್ಗೆ, ಚಪಾತಿಗೆ, ದೋಸೆಗೆ, ರೈಸ್ಗೂ ಚೆನ್ನಾಗಿರುತ್ತೆ. ಬಟ್ ನಾನ್ಗಾದರೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಮುಕ್ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಧನಿಯಾ ಪುಡಿನೂ ಯೂಸ್ ಮಾಡ್ಬೋದು, ಬಟ್ ಡೈರೆಕ್ಟು ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಧನಿಯಾ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿನೇ ಹೇಳಿದ್ದೀನಿ. ಯಾರಿಗಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರು, ಅದರಿಂದ ಪಿಂಪಲ್ಸ್ಗೆ ಸಫರ್ ಆಗ್ತಿರೋರು ಎಳ್ಳನ್ನು ಡೈಲಿ 1 ಸ್ಪೂನ್ ತೊಗೊಳ್ತಾ ಬರೋದ್ರಿಂದ ಅದು ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಎಳ್ಳು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಖಾರಕ್ಕೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಡಾಬಾ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಲರ್ ವೈಸು ಸ್ಪೈಸಿ ಆಗಿರತ್ತೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲರ್ ತುಂಬ ರೆಡ್ಡಿಶ್ ಆಗಿ ಬರಬೇಕಾಗುತ್ತೆ. ನಮಗೆ ಡಾಬಾಗಳಲ್ಲೆಲ್ಲ ಸ್ವಲ್ಪ ಕಲ್ಲರ್ ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದಮೇಲೆ ಸೈಡಿಗೆ ತೆಗೆದಿಟ್ಕೊಂಡು ಈಗ ಇದೇ ಬಾಣಲಿಗೇನೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ತುಪ್ಪ ಇಲ್ಲಾಂದರೆ ಬಟರ್ನ ಸಹ ಹಾಕ್ಕೋಬೋದು. ಎಣ್ಣೆ ಚೆನ್ನಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕುವಾಗ ಸ್ವಲ್ಪ ದೂರದಿಂದ ಹಾಕಿ ಚಿಟಪಟ ಅಂದ್ಬಿಡತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ 1 ಈರುಳ್ಳಿನ ಉದ್ದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಇಷ್ಟಪಡೋರಾದರೆ ಈರುಳ್ಳಿನ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಈರುಳ್ಳಿ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಜೋರು ಉರಿಯಲ್ಲಿಟ್ಟು ಫ್ರೈ ಮಾಡಿಬಿಡಿ, ಕಪ್ಪಗಾಗ್ಬಿಡತ್ತೆ. ಸಿಮ್ಮಲ್ಲಿಟ್ಟೇ ಅರಿಶಿನ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ತೊಗೊಂಡು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ 1 ಹಾಕ್ಕೊಂಡಿದ್ದೀನಿ. 2 ಕ್ಯಾಪ್ಸಿಕಮ್ನ ನಾನು ಈ ಥರ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ತೀರಾ ಸಣ್ಣಗೆ ಹಾಕ್ಕೊಂಡ್ಬಿಟ್ರೆ ಬೇಗ ಬೆಂದೋಗುತ್ತೆ. ಮೀಡಿಯಮ್ ಆಗಿ ಇಷ್ಟು ದಪ್ಪದಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಉದ್ದುದ್ದ ಇಷ್ಟಪಡೋರಾದರೆ ಆ ಥರನೂ ಹಾಕ್ಕೋಬೋದು. ಇದು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಟೊಮೆಟೊ ಬೇಗ ಬೇಯಬೇಕು, ಪ್ಲಸ್ ನಮಗೆ ಕ್ಯಾಪ್ಸಿಕಮ್ಗೆ ಉಪ್ಪು ಖಾರ ಹಿಡಿಯಲಿಕ್ಕೋಸ್ಕರ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷದವರೆಗೂ ಒಂದು ಪ್ಲೇಟ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇದು ಚೆನ್ನಾಗಿ ಆಗಿದೆ. ಈಗ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿಟ್ಟು ಬೇಯಿಸ್ಕೊತೀನಿ. ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ನಾನು ಫಸ್ಟೇ ಏನು ಹುರಿದಿಟ್ಕೊಂಡಿದ್ದೆ ಅದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ಅದನ್ನು ಈಗ ಕಂಪ್ಲೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ತೋರಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಹುಳಿ ಇಷ್ಟಪಡಲ್ಲ ಅನ್ನೋರು ಟೊಮೆಟೊನೇ ಹಾಕ್ಕೋಬೋದು. ನಿಮಗೆ ಟೊಮೆಟೊನೂ ಸೇಮ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು 3-4 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಗರಂ ಮಸಾಲ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 2 ಲವಂಗನೂ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿನೂ ಸಹ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ. ಈಗ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ತರಿಯಾಗಲ್ದಿರ ನುಣ್ಣಗೆ ರುಬ್ಕೊಳ್ಳೋಣ. ಈ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಈಗ ನುಣ್ಣಗೆ ರುಬ್ಕೊಂಡು ತೋರಿಸ್ತಿದ್ದೀನಿ ನೋಡಿ. ಈಗ ಇದನ್ನು ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಟ್ಟು ನಾವು ಮೊದಲೇ ಬೇಯಿಸೋಕ್ಕಿಟ್ಟಿರೋಂತಹ ಕ್ಯಾಪ್ಸಿಕಮ್ನ ನೋಡೋಣ. ಈಗ ನೋಡಿ ಕ್ಯಾಪ್ಸಿಕಮ್ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 3-4 ನಿಮಿಷ ಆಯಿತು. ಅಷ್ಟರಲ್ಲಿ ಕ್ಯಾಪ್ಸಿಕಮ್ ನೋಡಿ ಚೆನ್ನಾಗಿ ಬೆಂದೋಗಿದೆ. ಪ್ಲೇಟ್ ಮುಚ್ಚಿಟ್ಟಿರೋದ್ರಿಂದ ಇದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಕ್ಯಾಪ್ಸಿಕಮ್ ನಮಗೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸಲ್ಲೇ ಬೆಂದು ಹೋಗುತ್ತೆ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಸಹ ಬೇಕಾದರೂ ಹಾಕ್ಕೋಬೋದು, ಬಟ್ ನಾನು ಇಲ್ಲಿ ಪೇಸ್ಟ್ ಇದ್ದಿದ್ದರಿಂದ ಇಲ್ಲಿ ಪೇಸ್ಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತೀರಿ, ತಳ ಅಂಟ್ಬಿಡತ್ತೆ.
ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದರ ಹಸಿ ವಾಸನೆ ಎಲ್ಲ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದರಲ್ಲೂ ನಾವು ಚಕ್ಕೆ, ಲವಂಗ, ಏಲಕ್ಕಿನ ಹಾಕಿರೋದ್ರಿಂದ ಅದರ ಹಸಿ ವಾಸನೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಎಣ್ಣೆಯಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಸೈಡ್ಗೆ ಬರೋವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಕೈ ಆಡಿಸ್ಕೊಳ್ತಾನೆ ಇರಬೇಕು. ಬೇಕು ಅಂದರೆ ನೀವು ಪ್ಲೇಟ್ನ ಮುಚ್ಚಿಟ್ಟು ಸಹ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಅದರಲ್ಲಿ ನಾವು ಗ್ರೇವಿಗೆ ಅಷ್ಟು ಹಸಿ ವಾಸನೆ ಅನ್ನೋದು ಬರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಅನ್ನೋದು ಕಂಪ್ಲೀಟಾಗಿ ಹೊರಟೋಗುತ್ತೆ. ಈಗ ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಹೊರಗಡೆ ಎಲ್ಲ ಆಯಿಲ್ನ ನೀಟಾಗಿ ಹೊರಗಡೆ ಆಯಿಲ್ ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ಇದನ್ನೇ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ಗ್ರೇವಿ ಟೈಪ್ ಬೇಕು ಅಂತಂದರೆ ನಾನು ಜಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಕನ್ಸಿಸ್ಟೆನ್ಸಿ, ಏಕೆಂದರೆ ನಾವು ಗೋಡಂಬಿ ಹಾಕಿದ್ದೀವಿ, ತೆಂಗಿನಕಾಯಿ ಹಾಕಿರೋದ್ರಿಂದ ತಿಕ್ನೆಸ್ ಅನ್ನೋದು ಗಟ್ಟಿಯಾಗಿರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ತಿಕ್ಕಾಗಿರುತ್ತೆ. ಅದರಿಂದ ನಿಮಗೆ ಎಷ್ಟು ತಿಕ್ಕಾಗಬೇಕೋ ಅಷ್ಟು ತಿಕ್ನೆಸ್ನ ನೋಡಿಕೊಂಡು, ರೈಸಿಗಾದರೆ ಸ್ವಲ್ಪ ಜಾಸ್ತಿ, ಇಲ್ಲ ಗೀ ರೈಸ್, ಜೀರಾ ರೈಸ್ ಈ ಥರದಕ್ಕೆಲ್ಲ ಆದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಚಪಾತಿಗೆ, ನಾನ್ಗೆ, ಇಲ್ಲ ದೋಸೆಗೆ ಆ ಥರ ಏನಾದರೂ ಇದ್ದಾಗ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿರುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಾದಮೇಲೆ ಟೇಸ್ಟ್ ವೈಸು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಉಪ್ಪನ್ನ ಯಾವಾಗಲೂ ಸ್ವಲ್ಪ ಕಮ್ಮಿ ತಿನ್ನಿ, ಹಾಗಂತ ಹೇಳಿ ತೀರಾ ಕಮ್ಮಿನೂ ಮಾಡಬಾರ್ದು, ತೀರಾ ಜಾಸ್ತಿನೂ ಆಗಬಾರ್ದು. ನೋಡಿಕೊಂಡು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಾನು ಎಲ್ಲೂ ಹಾಕಿರಲಿಲ್ಲ. ಬೇಕು ಅಂದರೆ ನಿಮಗೆ ಈ ಥರ ಮೇಲೆ ಹಾಕೋದು ಇಷ್ಟ ಆಗಲ್ಲ ಅನ್ನೋ ಆಗಿದ್ದರೆ ನೀವು ರುಬ್ಬಕ್ಕೂ ಸಹ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋಬೇಕು. ಯಾಕೆಂದರೆ ಕ್ಯಾಪ್ಸಿಕಮ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದು ಒಂಥರ ಫ್ಲೇವರ್ನ ರಿಲೀಸ್ ಮಾಡತ್ತೆ. ಅಲ್ಲಿವರೆಗೂ ಒಂದು 5ರಿಂದ 10 ನಿಮಿಷದವರೆಗೂ ಸಿಮ್ಮಲ್ಲೇ ಅಲ್ದಿರ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಬರ್ತಾ ಇದೆ ಸೈಡಿಗೆ. ಅಲ್ಲಿವರೆಗೂ ನಾನು ಒಂದು 5ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಈಗ ನೋಡಿ ಗ್ಯಾಸ್ ಆಫ್ ಮಾಡಿ ತೋರಿಸ್ತೀನಿ ಎಷ್ಟು ಎಣ್ಣೆ ಅದು ನೀಟಾಗಿ ಬಿಟ್ಟಿದೆ ಅಂತ. ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಡಾಬಾ ಸ್ಟೈಲಲ್ಲಿ ಮಾಡಿ ಕ್ಯಾಪ್ಸಿಕಮ್ ಕರಿ. ಇದು ನಾನ್ಸ್ಗೆ, ಗೀ ರೈಸ್ಗೆ, ಜೀರಾ ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.